ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ಇನ್ಮತೀಸ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ, ನ್ಯೂ ಇಯರ್ ಹತ್ರ ಬರ್ತಿದೆ. ಆದ್ರಿಂದ ನಾವು ಶಾಪಿಂಗ್ ಅಂತ ಹೇಳಿ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಇನ್ನ ಡಿಸೈಡ್ ಮಾಡಿಲ್ಲ. ಮೇ ಬಿ ನಾವು ಗಾಂಧಿ ಬಜಾರ್ಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಅಲ್ಲಿ ಏನಾದ್ರು ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತಂದ್ರೆ ಅಲ್ಲಿ ತಗೊಂತೀವಿ, ಇಲ್ಲ ಅಂತಂದ್ರೆ ಜಯನಗರ್ ಫುಡ್ ಬ್ಲಾಗ್ ಹೋಗೋಣ ಅನ್ಕೊಂಡಿದ್ದೀನಿ. ಸೊ ಇಟ್ಸ್ ಆಲ್ ಅಬೌಟ್ ಶಾಪಿಂಗ್ ಬ್ಲಾಗ್. ಮತ್ತೆ ಇನ್ನೊಂದೇನಂದ್ರೆ, ಫಸ್ಟ್ ಟೈಮು ನನ್ನ ಯಜಮಾನ್ರು ಶಾಪಿಂಗ್ ಕರ್ಕೊಂಡು ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ನ್ಯೂ ಇಯರ್ಗೆ ನಾನು ಕೊಡ್ಸಿದ ಬಟ್ಟೆನೇ ಹಾಕೋಬೇಕು ಅಂತ ಹೇಳಿ ಹಠ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗನಿಗೂ ತಗೊಬೇಕು ಡ್ರೆಸ್, ಅವನಿಗೂ ನೋಡೋಣ ಕಲೆಕ್ಷನ್ಸ್ ಏನೆಲ್ಲ ಇದೆ ಅಂತ ಹೇಳಿ. ಮತ್ತೆ ಇನ್ನ ಕೆಲವೇ ದಿನಗಳು ಉಳಿದಿದೆ ನ್ಯೂ ಇಯರ್ಗೆ. ಸೊ ಈಗ ಟೈಮು ಸುಮಾರು ಒಂದು 2:30, 3 o'clock ಆಗ್ತಾ ಇದೆ. ಇವಾಗ ನಾವು ಹೊರಟಿದೀವಿ. ರೀ, ಏನ್ ಬಜೆಟ್ ನಿಮ್ದು? ಬಜೆಟ್ ಏನು? ಇಷ್ಟಲ್ಲೇ ತಗೋಬೇಕು, ನನ್ ಬಜೆಟ್ ಇಷ್ಟೇ ಅಂತ ಏನಾದ್ರು ಇದೆಯಾ ನಿಮಗೆ? ಸೀರಿಯಸ್ ಆಗ 5,000 ರೂಪಾಯಿ ಬಟ್ಟೆ ಕೇಳಿದ್ರು ಕೊಡಿಸ್ತೀರಾ? ನೋ ಬಾರ್ಸಾ? ಪಕ್ಕನಾ? ವಾವ್, ಫಸ್ಟ್ ಟೈಮು ನನ್ನ ಯಜಮಾನ್ರು ಬಜೆಟ್ ಇಲ್ಲದೆ ಇದೇ ನನ್ನ ಬಜೆಟ್ ಅಂತೆಲ್ಲ ಹೇಳ್ದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ, ನಾನು ಅಷ್ಟೊಂದೆಲ್ಲ ಖರ್ಚು ಮಾಡಿಸಲ್ಲ. ಆಬ್ವಿಯಸ್ಲಿ ಅವರು ಬಜೆಟ್ ಓಪನ್ ಇಟ್ಟಿದ್ರು ನಾನು ಯೂಸ್ವಲ್ ಆಗಿ ಜಾಸ್ತಿ ಏನೋ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಲ್ಲ. ನೋಡೋಣ, ನಮ್ಗೆ ಯಾವ್ದಾದ್ರು ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಔಟ್ ಆಫ್ ಬಜೆಟ್ ಇದ್ರು ನಾನು ತಗೊಂತೀನಿ, ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ. ಬಟ್ ನಂತರ ಅವರು ಸೆಲೆಕ್ಷನ್ ಅಷ್ಟು ಬೇಗ ಮಾಡಲ್ಲ. ಒಂದ್ ಅಂಗಡಿ ಅಲ್ಲ, 10 ಅಂಗಡಿಗೆ ಹೋಗಿ 10-15 ಬಟ್ಟೆ ಹಾಕಿದ್ರು ಅವ್ರಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಯಾವಾಗ್ಲೂ ಅಷ್ಟೇ, ನಾವು ಹೋಗ್ತೀವಿ ಶಾಪಿಂಗ್ ಅಂತ ಹೇಳಿ ಅವ್ರಿಗೆ ಏನಾದ್ರು ಬಟ್ಟೆ ತಗೊಬೇಕು ಅನ್ಕೊಂಡ್ರೆ ತುಂಬಾ ಬಟ್ಟೆ ಟ್ರೈ ಮಾಡ್ತಾರೆ, ಫೈನಲ್ ಆಗಿ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನು ಅವ್ರಿಗೇನೆ ಬಿಟ್ಬಿಡ್ತೀನಿ, ಕಾಸು ಮಾತ್ರ ಕೊಡ್ತೀನಿ, ನೀನ್ ಏನಾದ್ರು ತಗೋ ಅಂತ ಹೇಳಿ. ಸೊ ನೋಡೋಣ, ಅವ್ರಿಗೂ ಏನಾದ್ರು ಬಟ್ಟೆ ಸೆಟ್ ಆಯ್ತು ಅಂತಂದ್ರೆ ಅವರು ಗಾಂಧಿ ಬಜಾರ್ ಅಂತೂ ಆಬ್ವಿಯಸ್ಲಿ ಅವ್ರಿಗೆ ಏನೂ ಸಿಗಲ್ಲ. ಬಟ್ ಜಯನಗರ್ಗೆ ಹೋದ್ರೆ ನೋಡ್ಬೋದು. ಮೇ ಬಿ ಮ್ಯಾಕ್ಸ್ ಅಲ್ಲೆಲ್ಲ ಅವ್ರು ತಗೊಳಲ್ಲ. ಮೇ ಬಿ ಬೇರೆ ಯಾವ್ದಾದ್ರು ಮಾಲ್ಸ್ ಅಲ್ಲಿ ಏನಾದ್ರು ನೋಡಿದ್ರೆ ಅವರು ಯೂಶಲ್ ಆಗಿ ಬ್ರಾಂಡೆಡ್ ಶರ್ಟ್ಸ್ ಅನ್ನೇ ಹಾಕೋದು. ಬಾಯ್ಸ್ಗೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಗರ್ಲ್ಸ್ಗೆ ನಾವು ಲೋಕಲ್ ಅಲ್ಲಿ ಜಯನಗರ್ ಫುಟ್ಪಾತ್ ಮೇಲಾದ್ರೂ ತಗೋಬಿಡ್ತೀವಿ. ಬಟ್ ಬಾಯ್ಸ್ಗೆ ಏನಂತಂದ್ರೆ ಬ್ರಾಂಡೆಡ್ ಹಾಕದೇನೆ ಫಿಟ್ಟಿಂಗ್ ಸರಿ ಇರುತ್ತೆ, ಅವ್ರಿಗೆ ಕರೆಕ್ಟ್ ಆಗಿರುತ್ತೆ. ಮತ್ತೆ ಅಲ್ಲೇ ಅವ್ರಿಗಂತೂ ಬ್ರಾಂಡೆಡ್ ಶರ್ಟ್ಸ್ ಜಾಸ್ತಿ ಪ್ರಿಫರ್ ಮಾಡೋದು, ತಗೊಳೋದು ಅಷ್ಟೇ. ಇಲ್ಲ ಅಂತಂದ್ರೆ ಈ ಟೆಕ್ಸಾ ಮಾರ್ಟ್ ಅಲ್ಲಿ ಬ್ರಾಂಡೆಡ್ ಐಟಮ್ಸ್ ಎಲ್ಲ ಸ್ವಲ್ಪ ಡಿಸ್ಕೌಂಟ್ಸ್ ಅಲ್ಲಿ ಹಾಕಿರ್ತಾರಲ್ಲ, ಸೊ ಅವಾಗ ತಗೋತಾರೆ. ಅವರು ಜಾಸ್ತಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಬಟ್ ಏನಂದ್ರೆ ಅವ್ರಿಗೆ ಸ್ವಲ್ಪ ಶೂ ಹುಚ್ಚು ಜಾಸ್ತಿ. ನನಗೆ ಗೊತ್ತಿಲ್ಲದ್ರೆ ಒಂದು 10-15 ಶೂ ಆದ್ರೂ ತಗೊಂಬಂದಿಟ್ಟಿರ್ತಾರೆ. ಎಲ್ಲಿ ನಾನು ಬೈತೀನೋ ಅಂತ ಅಂದ್ಬಿಟ್ಟು ಅದನ್ನ ಬಚ್ಚಿಟ್ಟಿದ್ದು. ಹೌದಲ್ವಾ ರೀ? ಹೌದಾ ಅಲ್ವಾ ಹೇಳಿ? ನಾನು ಮೊನ್ನೆ ನೋಡಿದೆ, ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಾನು ನೋಡಿದೆ, ಒಂದು 4-5 ಶೂ, ಹೊಸ ಶೂ ತಂದಿಟ್ಟಿದ್ರಿ. ಹೌದು ತಾನೆ? ಭಯನಾ? ಎಲ್ಲ ಸುಳ್ಳು, ಹಂಗಲ್ಲ ಏನಿಲ್ಲ. ಮೇ ಬಿ ಹೇಳಿದ್ರೆ ತಿರ್ಗಾ ನಾನೆಲ್ಲಿ ಜಗಳ ಮಾಡ್ತೀನಿ, ನನಗೇನು ಡ್ರೆಸ್ ಕೊಡ್ಸಲ್ಲ, ನನಗೇನು ಚಪ್ಪಲಿ ಕೊಡ್ಸಲ್ಲ ಅಂತ ಆ ಭಯಕ್ಕೆ ಅವರು ಹೇಳಲ್ಲ ಅಷ್ಟೇನೆ. ಓಕೆ, ಹಾಗಾದ್ರೆ ಇವಾಗ ಬನ್ನಿ. ಜಯನಗರ ಅಲ್ಲ, ಇವಾಗ ಎಲ್ಲಿ ಹೋಗ್ತಿದೀವಿ ರೀ? ಫಸ್ಟ್ ಗಾಂಧಿ ಬಜಾರ್. ಸೊ ಗಾಂಧಿ ಬಜಾರ್ಗೆ ಹೋಗಿ ನೋಡೋಣ, ಯಾವ್ದಾದ್ರು ಸೆಟ್ ಆಯ್ತು ಅಂದ್ರೆ ಅಲ್ಲಿ ತಗೊಳ್ಳೋದು, ಇಲ್ಲ ಅಂತಂದ್ರೆ ಜಯನಗರ್ ಹೋಗೋಣ. ಓಕೆನಾ ನಿಹಾನ್? ಓಕೆನಾ? ಓಕೆ, ಎಲ್ಲಿಗೆ ಹೋಗ್ತಿದೀವಿ ನಾವು? ಶಾಪಿಂಗ್. ಮತ್ತೆ ಇನ್ನೊಂದೇನಂತಂದ್ರೆ, ನನ್ನ ಯಜಮಾನ್ರು ಈ ಬ್ರಾಂಡೆಡ್ ಶರ್ಟ್ಸ್ ಎಲ್ಲ ಹಾಕಿದ್ರು ಅಥವಾ ಬ್ರಾಂಡೆಡ್ ಶೂಸ್ ಏನೇ ತಗೊಂಡ್ರು ಯಾವಾಗ್ಲೂ ಅಷ್ಟೇ 50% ಆಫ್ ಎಲ್ಲಿರುತ್ತೆ, ಮತ್ತೆ ಎಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ ಆ ಥರ ಎಲ್ಲ ನೋಡಿ ಆಮೇಲೆ ತಗೊಳ್ಳೋದು. ನೋಡೋಣ ಈ ಸತಿ ಅವ್ರು ಎಲ್ಲಿ ತಗೊಂತಾರೆ, ನಾವು ಎಲ್ಲಿ ಅಂದ್ರೆ ಜಯನಗರಲ್ಲಿ ಜಾಸ್ತಿ ಮಾಲ್ಸ್ ಎಲ್ಲ. ಬಟ್ ನೋಡೋಣ, ಎಲ್ಲಾದ್ರೂ ಹೋದ್ರೆ ನನಗೆ ಅದನ್ನು ಸಹ ತೋರಿಸ್ತೀನಿ. ನನ್ನ ಮಗ ಆಲ್ರೆಡಿ ನಿದ್ದೆ ಮಾಡ್ಬಿಟ್ಟ. ನೀವು ನೋಡ್ತಿರ್ಬೋದು, ನಾವು 3 ಜನ ಇವತ್ತು ಮ್ಯಾಚಿಂಗ್ ಹಾಕೊಂಡಿದ್ದೀವಿ. ವೈಟ್ ಅಂಡ್ ಬ್ಲೂ. ಅವನಿಗೂ ವೈಟ್ ಅಂಡ್ ಬ್ಲೂನೇ ಹಾಕಿದ್ದೀವಿ. ನನ್ನ ಯಜಮಾನ್ರು ಸಹ ವೈಟ್ ಅಂಡ್ ಬ್ಲೂನೇ ಹಾಕೊಂಡಿದ್ದಾರೆ. ಕೋಇನ್ಸಿಡೆನ್ಸ್ ಆಕ್ಚುಲಿ, ನಾನು ಅವ್ರಿಗೆ ಹೇಳೇ ಇರಲಿಲ್ಲ ವೈಟ್ ಅಂಡ್ ಬ್ಲೂ ಹಾಕೊಂಬನ್ನಿ ಅಂತ ಹೇಳಿ. ಸೊ ಎಸ್, ಈಗಷ್ಟೇ ಗಾಂಧಿ ಬಜಾರ್ ಬಂದಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ನಾವು ರಿಲಯನ್ಸ್ ಟ್ರೆಂಡ್ಸಲ್ಲಿ ನೋಡೋಣ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಇಯರ್ ಎಂಡ್ ಸೇಲ್ 70%ವರೆಗೂ ಆಫ್ ಇದೆ. ಸೊ ಅದರಿಂದ ಫಸ್ಟು ಅಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಡ್ಯಾಡ್ಸ್ ಆನ್ ಡ್ಯೂಟಿ, ಸೊ ಎಲ್ಲ ಆಚೆ ಶಾಪಿಂಗ್ ಹೋದ್ರು ಅವ್ರ ಹತ್ರ ಕೊಟ್ಬಿಡ್ತೀನಿ, ನನಗೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂಥೇಳಿ. ಸೊ ಈಗ ಫಸ್ಟು
ರಿಲಯನ್ಸ್ ಟ್ರೆಂಡ್ಸಲ್ಲಿ ಹೋಗಿ ಅಲ್ಲಿ ಏನಾದರೂ ಕಲೆಕ್ಷನ್ಸ್ ಇದೆಯಾ ಅಂತ ನೋಡೋಣ. ಮತ್ತು ಇನ್ನೊಂದೇನೆಂದರೆ ಗಾಂಧಿ ಬಜಾರಲ್ಲಿ ಏನು ಸಿಗುತ್ತೋ ಇಲ್ವೋ ಬಟ್ ನಿಮಗೆ ಫ್ರೆಶ್ಶು ಹೂವು ಸಿಗುತ್ತೆ. ಸೊ ಹೂವದ ಮಾರ್ಕೆಟೆಲ್ಲ ಇಲ್ಲಿ ಜಾಸ್ತಿ ಇರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಈ ಥರ ಹೂವಿನ ಹಾರ ಎಲ್ಲ ನಿಮಗೆ ಫ್ರೆಶ್ ಆಗಿ ಸಿಗುತ್ತೆ. ಏನೋ ಇಲ್ಲಿ ನಡೀತಿದೆ. ಫುಲ್ಲು ಈ ಲೈನ್ ಫುಲ್ಲು ನಿಮಗೆ ಹೂವಿನ ಮಾರ್ಕೆಟೇ ಇರೋದು ನೋಡಿ. 70% ಆಫ್ ಅಂತ ಹಾಕಿದ್ರು. ನೋಡೋಣ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ. ಇಲ್ಲ ರೀ, ಅದು ತುಂಬ ಟ್ರಾನ್ಸ್ಪರೆಂಟ್ ಇದೆ ನೋಡ್ರಿ. ರೀ ಟ್ರಾನ್ಸ್ಪರೆಂಟ್ ಇದೆ ರೀ, ನಂಗೆ ಬೇಡ. ಬ್ಲೂ ಕಲರ್ ತುಂಬ ಹಾಕಿದೆ ಬಟ್ ಅದು ಚೆನ್ನಾಗಿತ್ತು ರೀ. ಆ ಬ್ಲೂ ಚೆನ್ನಾಗಿತ್ತು, ಕೋಟ್ ಥರ ಇತ್ತು, ಡಿಫ್ರೆಂಟ್ ಆಗಿದೆ. ಒಳಗಡೆ ನೋಡು ರೀ, ಬೇಡ ರೀ. ಒಳಗಡೆ ನೋಡು, ದುಪ್ಪಟ್ಟ ಮತ್ತೆ ಇದು ಗೊತ್ತು ರೀ, ತುಂಬ ಟ್ರಾನ್ಸ್ಪರೆಂಟ್ ಇದೆ, ಬೇಡ ನನಗೆ. ಟ್ರಯಲ್ ರೂಮ್ಗೆ ಬಂದು ಡ್ರೆಸ್ ಹಾಕ್ಕೊಂಡು ನೋಡೋಣ ಅಂತ ನೋಡಿದ್ರೆ ಏನು ಗಲೀಜಾಗಿಟ್ಟಿದ್ದಾರೆ. ಅಟ್ಲೀಸ್ಟು ಹಾಕ್ಕೊಂಡು ಟ್ರಯಲ್ ಮಾಡೋರು ಅದನ್ನು ಆಚೆನಾಗಿ ಇಟ್ಟರೆ ಒಳ್ಳೆಯದು. ಓಕೆ, ಸೊ ಈಗ ನಾನು ಒಂದೊಂದಾಗಿ ಡ್ರೆಸ್ಸನ್ನು ಟ್ರಯಲ್ ಮಾಡಿ ನೋಡೋಣ.
ತಗೊಳ್ಳಿ ನೋಡೋಣ. ಎಲ್ಲಿ ನಿಹಾನ್? ಚೆನ್ನಾಗಿದಮ್ಮ? ಚೆನ್ನಾಗಿದೆಯಾ? ಕೊಡ್ರಿ ನೋಡೋಣ. ನಿಹಾನ್ ಬ್ಲ್ಯಾಕ್ ಅದು ಬೇಡ? ಬೇಡವಾ? ಯಾಕೆ? ಚೆನ್ನಾಗಿದೆಯಲ್ಲ, ಇಟ್ಟು ನೋಡು. ಚೆನ್ನಾಗಿಲ್ವಾ? ಚೆನ್ನಾಗಿದೆಪ್ಪ. ಓಕೆನಾ? ಯಾವ್ದು ಚೆನ್ನಾಗಿದೆ ಹೇಳು? ಯಾವ್ದು ಬೇಕು? ಎರಡರಲ್ಲಿ ಯಾವ್ದು ಬೇಕು? ಎರಡರಲ್ಲಿ ಯಾವ್ದು ಬೇಕು? ಹಾಂ ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ. ಇದು ಬೇಕಾ ಅದು ಬೇಕಾ? ಇದು ಯಾವ್ದು ಬೇಕು? ಎರಡೂ ಬೇಕಾ? ಸರಿ ಆಯಿತು, ಎರಡು ತೊಗೊಳ್ಳೋಣ. ನಡಿ ನಡಿ ಹೋಗೋಣ, ಬಿಲ್ ಮಾಡಿಸೋಣ. ನಡಿ. ನಡಿ. ರೀ ಅದು 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 ಅಲ್ಲಿ ಬ್ಲ್ಯಾಕು ವೈಟ್ ಗ್ರೀನ್ ಇದೆಯಲ್ಲ, ಅದು ನೋಡಿ. ರೀ ಚೆನ್ನಾಗಿದೆ ನೋಡಿ. ಆ ಪ್ಯಾಂಟ್ ಹಾಕಿದ್ರೆ ಸಕ್ಕದಾಗಿರುತ್ತೆ. ಅಲ್ಲಿದೆಯಲ್ಲ ಅದಕ್ಕೆ ಇದಕ್ಕೆ ಸೂಪರ್. ಚೆನ್ನಾಗಿರುತ್ತೆ ರೀ. ರೀ ಯಾವಾಗಲೂ ಹಾಕಿದ್ದನ್ನೇ ಹಾಕ್ತೀರಾ? ಒಂದೇ ಥರ. ಯಾವಾಗಲೂ ಈ ಚೆಕ್ ಶರ್ಟು, ಇಲ್ಲಂತಂದ್ರೆ ಈ ಗೋವಲ್ಲಿ ಹಾಕೊಂಡು ಹೋಗ್ತಾರಲ್ಲ ಅಂಥದ್ದು, ಅದನ್ನೇ ಹಾಕ್ತೀರಾ? ಅದನ್ನು ಸ್ವಲ್ಪ ಟ್ರೈ ಮಾಡಿ. ನಾನು ಹೇಳಿದ್ದೆ ನಿಮ್ಮಪ್ಪ ತೊಗೊತಾ ಇಲ್ಲ, ನೀನು ಹೇಳಿದ್ದು ತೊಗೊತಾರ ನಿಮ್ಮಪ್ಪ? ನಿಹಾನ್ ನಾನು ಅದನ್ನೇ ಹೇಳ್ದೆ ನಿಹಾನ್, ಬೇಡವಂತದು ಬೇಡ ಅಂತೆ ಅಪ್ಪಗೆ. ಅಂಥದ್ದು 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 ಹಾಂ ಈ ಥರ ಕಲರ್ಸ್ ಎಲ್ಲ ನಾನು ಹಾಕಿ ನೋಡೇ ಇಲ್ಲ. ಹಾಂ ಬ್ರ್ಯಾಂಡ್ ಚೆನ್ನಾಗಿಲ್ಲ. ನಿಹಾಂತ್ ನೋ, ಅದು ಆ ಬ್ಲೂ ಕಲರು, ಅದು 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 ಆ ಕಲರ್, ಆ ಬ್ಲೂ ಇಲ್ಲ ನಿಮ್ಮ ಹತ್ರ? ನನ್ನ ಯಜಮಾನ್ರು ಮಾತ್ರ ನಾನು ಏನು ಹೇಳಿದ್ರು ನನ್ನ ಸೆಲೆಕ್ಷನ್ ಇದ್ರವರೆಗೂ ಹಾಕೇ ಇಲ್ಲ. ಇವಾಗಲ್ಲ, ಒಂದು 10 ವರ್ಷಕ್ಕೆ ಮುಂಚೆ ನಾನು ಏನು ಹೇಳಿದ್ರು ಕೇಳ್ತಾಯಿದ್ರು. ಇವಾಗ ನಾನು ಏನು ಹೇಳಿದ್ರು ಕೇಳಲ್ಲ. ನನ್ನ ಸೆಲೆಕ್ಷನ್ ಚೆನ್ನಾಗಿಲ್ವಾ ಅಥವಾ ಅವ್ರಿಗೆ ಇಷ್ಟ ಆಗಲ್ವಾ ಗೊತ್ತಾಗಲ್ಲ. ಇದು ಚೆನ್ನಾಗಿದೆ ನೋಡಿ. ಚೆನ್ನಾಗಿಲ್ಲ ಅಲ್ವಾ? ನಿಮಗೆ ಚೆನ್ನಾಗಿಲ್ಲ. ಚೆನ್ನಾಗಿದೆ ನೋಡ್ರಿ ಅದು. ರೀ ನೋಡ್ರಿ ಅದು ಚೆನ್ನಾಗಿದೆ ರೀ. ನಿಮ್ಮ ಹತ್ರ ಬ್ಲೂನೂ ಇದೆ, ಗ್ರೀನೂ ಇದೆ, ಅದಕ್ಕೆ ನಾನು ಹೇಳಿದ್ದು ಬೇರೆ ಕಲರ್ ಟ್ರೈ ಮಾಡಿ ಅಂತ. ನೋಡಿ ಬ್ಲೂ ಇಲ್ಲವೇ ಇಲ್ಲ, ನಾನು ಹೇಳಿದ್ರೆ ನೀವು ಇದೆ ಅಂತೀರ. ಏಯ್ ಬಾ ಈ ಕಡೆ ನಿಹಾಂತ್. ನೋ ಬೇಡ ಬಾ. ಇಷ್ಟ ಆಗಿಲ್ವಂತ ಅಪ್ಪಂಗೆ ಏನೋ. ಇನ್ನೊಂದು 4 ಕಡೆ ಹೋಗಿ ನೋಡ್ಬೇಕಪ್ಪ. ಇವಾಗ ಜಯನಗರ್ ಹೋಗ್ಬೇಕು. ಅಟ್ಲೀಸ್ಟ್ ನೀನಾದರೂ ನಾನು ಹೇಳಿದ ಸೆಲೆಕ್ಷನ್ ಹಾಕ್ತೀಯಾ ನಿಹಾನ್? ನನ್ನ ಗಂಡಂಗಂತೂ ಹಾಕಿ ನನ್ನ ಒಂದು ಟೇಸ್ಟ್ಗೆ ಹಾಕೋಕ್ಕೆ ಅವರು ಒಪ್ಕೊಳ್ಳಲ್ಲ. ಅಟ್ಲೀಸ್ಟ್ ನನ್ನ ಮಗನಿಗಾದರೂ ನನ್ನ ಟೇಸ್ಟ್ಗೆ ಹಾಕಿಸ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗತ್ತೆ. ಜೀನ್ಸ್ ಸೆಕ್ಷನ್ಗೆ ಹೋಗ್ಬೇಡಿ, ಬನ್ನಿ. ಆಲ್ರೆಡಿ ನಿಮ್ಮ ಹತ್ರ ಜಾಸ್ತಿ ಜೀನ್ಸ್ ಇದೆ, ಶರ್ಟ್ಸ್ ಇಲ್ಲ ಅಷ್ಟೇ. ವುಡ್ ವರ್ಕಲ್ಲಿ ಮಾಡಿದಾರೆ ರೀ, ಚೆನ್ನಾಗಿದೆ ಅಲ್ಲ?
ಇದು ನೋಡಿ, ಇದು ಲಕ್ಷ ಇರುತ್ತಾ? ಏನು ತೊಗೊಂಡಿಲ್ಲ. ನನ್ನ ಮಗನಿಗೆ ಮಾತ್ರ ಒಂದು 2 ಟೀ ಶರ್ಟ್ ತೊಗೊಂಡ್ವಿ. 550 ರೂಪೀಸ್ ಬಿಲ್ ಆಯ್ತು ಅಷ್ಟೇ. ಸೊ ಬೈ ಒನ್ ಗೆಟ್ ಒನ್ ಇತ್ತು. ನಿಮ್ಗೆ ಯಾವುದು ಹೈಯೆಸ್ಟ್ ಪ್ರೈಸ್ ಇರುತ್ತೋ ಅದನ್ನು ಬಿಲ್ ಮಾಡಿದ್ದಾರೆ. ಸೊ ಒಂದು 300 ಸಮಥಿಂಗ್ ಇದೆ, ಇನ್ನೊಂದು 550 ರೂಪೀಸ್ ಆಯಿತು. ಸೊ 550 ರೂಪೀಸ್ದು ಮಾತ್ರ ಬಿಲ್ ಮಾಡಿದ್ದಾರೆ. 2 ಟೀ ಶರ್ಟ್ ಬಂತು. ಗುಡ್ ಡೀಲ್. ಸೊ ನೀವೇನಾದರೂ ತೊಗೊಬೇಕು ಅಂತಂದರೆ ಟ್ರೈ ಮಾಡ್ಬೋದು ಟ್ರೆಂಡ್ಸಲ್ಲಿ. ಈಗ ಎಲ್ರಿ ಪಯಣ? ಈಗ ಎಲ್ಲಿಗೆ ಪಯಣ? ಜಯನಗರ್ 4th ಬ್ಲಾಕ್. ಓಕೆ. ಸೊ 4:30 ಆಗಿದೆ ಟೈಮು. ತುಂಬ ಹೊಟ್ಟೆ ಹಸಿತಿತ್ತು, ಆದ್ದರಿಂದ ನಾವು ಹೋಗೋ ದಾರಿಯಲ್ಲಿ ಪಾನಿಪುರಿ ಮತ್ತು ಬೇಲ್ಪುರಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಚಾಟ್ಸ್ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ಈ ಒಂದು ಚಾಟ್ಸ್ ಅಂಗಡಿ ಬರೋದು ಬಸವನಗುಡಿ ಅಶೋಕ ಪಿಲ್ಲರಿಂದ ಸ್ವಲ್ಪ ನೀವು ಮುಂದೆ ಬಂದರೆ ನಿಮ್ಗೆ ಒಂದು ಬಸ್ ಸ್ಟಾಪ್ ಸಿಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಕಾಣಿಸ್ತಾ ಇದೆಯಾ? ಈ ಕೈ ತೆಗೀರಿ ಒಂದು ನಿಮಿಷ. ನೋಡಿ, ಇಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪು ಇಲ್ಲಿ ಸ್ಟಾಲ್ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಪಾನಿಪುರಿ ಬೇಲ್ಪುರಿ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ನಿಮಗೆ ಇಲ್ಲಿ ಎದುರುಗಡೆ ನೋಡ್ಬೋದು ನೀವು, ಸಂಗಮ್ ಅಂತ ಒಂದು ಸ್ವೀಟ್ ಅಂಗಡಿ ಇದೆ ಇಲ್ಲಿ. ಸೊ ಅದ್ರ ಆಪೋಸಿಟೇ ಇಲ್ಲಿ ಹಾಕಿರ್ತಾರೆ. ಇನ್ನೊಂದೇನೆಂದರೆ ನನ್ನ ಯಜಮಾನ್ರು ಯಾವಾಗ ಆಸೆಗೊಂದ್ಸತಿನೋ ಅಮಾವಾಸ್ಯೆಗೊಂದ್ಸತಿನೋ ಅವರೇ ಹೋಗ್ಲಿ ತಗೋ ಡ್ರೆಸ್ಸು ಅಂತ ಹೇಳಿರ್ತಾರೆ. ಆ ಟೈಮಲ್ಲೇ ಯಾವುದು ಡ್ರೆಸ್ ನನಗೆ ಸೆಟ್ ಆಗಲ್ಲ. ಒಂದು ಸೈಜ್ ಸೆಟ್ ಆಗಲ್ಲ, ಇಲ್ಲಾಂತಂದರೆ ನನಗೆ ಡಿಸೈನ್ಸ್ ಯಾವುದು ಇಷ್ಟ ಆಗಲ್ಲ. ಈ ಥರನೇ ಆಗುತ್ತೆ. ಸೊ ನನಗೆ ಯಾವುದೂ ಸೆಟ್ ಆಗಿಲ್ಲ ರಿಲಯನ್ಸ್ ಟ್ರೆಂಡ್ಸಲ್ಲಿ. ಅವರು ಅಷ್ಟೇ ಕೆಲವೊಂದು ನೋಡಿದ್ರು, ಅವ್ರಿಗೂ ಯಾವುದೂ ಇಷ್ಟ ಆಗಿಲ್ಲ. ಸೊ ಜಯನಗರ್ 4th ಬ್ಲಾಕ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ದಾರಿಯಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ನಿಲ್ಸಿದ್ದೀವಿ. ಸೊ ತಿನ್ಕೊಂಡು ಪಾನಿಪುರಿ ಬೇಲ್ಪುರಿನ ನೆಕ್ಸ್ಟ್ ಬ್ಲಾಗನ್ನು ನಾನು 4th ಬ್ಲಾಕ್ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹೋಗ್ತಾ ವೆಸ್ಟ್ ಸೈಡ್ ಇದೆ ಅಲ್ವಾ ರೀ? ಈ ಹೋಗ್ತಾ ಇದ್ದಂಗೆ ನಿಮಗೆ ವೆಸ್ಟ್ ಸೈಡ್ ಸಹ ಇದೆ. ವೆಸ್ಟ್ ಸೈಡಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಅದರಿಂದ ವೆಸ್ಟ್ ಸೈಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡೋಣ ಅಂತ. ನನ್ನ ಮಗನಿಗೆ ಚೆನ್ನಾಗಿರುತ್ತೆ ಡ್ರೆಸ್ಸು, ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಕ್ಯೂಟಾಗಿರೋದು ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗ್ತಾ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲೇನಾದ್ರು ಸಿಗಲಿಲ್ಲ ಅಂತಂದರೆ ಮತ್ತೆ ಜಯನಗರ್ 4th ಬ್ಲಾಕ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಹೋಗಿ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾವು ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ಇದು ಜಯನಗರ್ 3rd ಬ್ಲಾಕ್ ಹತ್ರ ಬರುತ್ತೆ. ಸೊ ನೋಡೋಣ ಇಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಐ ಆಮ್ ನಾಟ್ ಶ್ಯೂರ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡ್ತಾರಾ ಅಂತ ಹೇಳಿ, ಬಟ್ ಐ ಟ್ರೈ ಮೈ ಬೆಸ್ಟ್ ಟು ಕ್ಯಾಪ್ಚರ್. ಇವಾಗ ಇಲ್ಲಿ ಹೋಗಿ ಕಲೆಕ್ಷನ್ಸ್ ಎಲ್ಲ ಏನಿದೆ ಅಂತ ಹೇಳಿ ನೋಡೋಣ.
begin to I begin to ಸ್ವಲ್ಪ ಉಳ್ದಾಗಿಲ್ಲ ಟೈಟ್ ಇದೆ ಇದು ಚೆನ್ನಾಗಿದೆ ಯಾವ ಕಲರ್ ಚೆನ್ನಾಗಿದೆ ಸೇಮ್ ಇವಾಗ ಮಣಿ ಇದೆ ಅದ್ರಲ್ಲಿ ಮಣಿ ಇಲ್ಲ ಅಷ್ಟೇ ಇವಾಗ ಹಾಕೊಂಡಿರೋದು ವೈಟೇ ಹಾಂ ಮತ್ತೆ ನೋಡಿ ಶುಗರ್ದು ರೀ ಈ ಥರ ತಗೋಬೇಕು ಅಂತ ಇದ್ರು ಅದನ್ನೇ ಹೇಳ್ತಾರಲ್ಲ ಇಂಥದ್ದು ನೋಡು ಅಂತ ಶುಗರ್ದು ಶುಗರ್ ಟೀ ಇಡೋದಿಲ್ಲ ಟೀ ಶುಗರ್ ಅಷ್ಟೇನಾ ಕಾಫಿ ಇಲ್ವಾ ಚೆನ್ನಾಗಿದೆ ಅಲ್ಲ ಎಷ್ಟಿದು 400 ನಾಟ್ ಬ್ಯಾಡ್ ಇದು 400 ಇದು 3 ಇದು 400 ಇದು 400 ರೀ ಈ ಕಲರ್ ಸೆಟ್ ಆಗುತ್ತಲ್ವಾ ಕಿಚನ್ಗೆ ಅದೇ ಸೇಮ್ ಕಲರ್ ಇರ್ಬಾರ್ದು ಅಲ್ವಾ ಹುಚ್ಚರಂತರ ಸರಿ ಅದಕ್ಕೆ ಈ ಕಲರ್ ಇಟ್ಟರೆ ಚೆನ್ನಾಗಿದೆ ರೀ ಇದು ಇಲ್ಲ ಹೋಗ್ಬಿಡುತ್ತೆ ಬಾ ಪಡೋದಾಗಲ್ಲ ಇದೆಷ್ಟು ಇದು 500 ಇದೆಲ್ಲ ಆಗಲ್ಲ ಅದು ರಬ್ಬರ್ ಹೋಯ್ತು ಅಂದರೆ ಹೋಯ್ತು ಅಷ್ಟೇ ಬಟ್ ಇದು ಚೆನ್ನಾಗಿದೆ ಅಲ್ವಾ ಇದು 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 ಚೆನ್ನಾಗಿದೆ ಅಲ್ವಾ ಇದು ರೀ ಹೇಳ್ತಾರಲ್ಲ ಹ್ಞೂ ಅನ್ಸಲ್ಲ ಅದೆಲ್ಲ ಒರ್ಸಿಡ್ಬೇಕು ಎಲ್ಲ ಒರೆಸ್ಬೇಕು ಇವೆಲ್ಲ ನೋಡಿ ವಾವ್ ದಿಸ್ ಇಸ್ ಸೋ ಕ್ಯೂಟ್ ಮುಟ್ಟಿದ್ರೆ ಅಷ್ಟೇ ಇದೂ ಚೆನ್ನಾಗಿದೆ ಸ್ಪೂನ್ಸ್ ಎಲ್ಲ ಈ ಥರದ್ದು ಇಡೋದು ಅಲ್ಲ ಚೆನ್ನಾಗಿದೆ ಅಲ್ವಾ ರೀ ಮನೇಲಿ ಸ್ಪೂನ್ಸ್ ಎಲ್ಲ ನಾವು ಹಾಂ ಈ ಕಲರ್ ಇಡಬೇಕು ಈ 400 ಏನು 400 ಇದು ಮಾತ್ರ 400 ಹೌದು ಸೆಟ್ ಆಫ್ 6 ಬರುತ್ತೆ ಅನಿಸುತ್ತೆ ಇಲ್ಲ ಸೆಟ್ ಆಫ್ 4ಗೆನೇನಾ ಹೌದು ರೀ 4ಗೆನೆ 400 ಅದೇ ಈ ಥರದ್ದು ಇಡೋದು ನಾವು ಮನೆ ಕಟ್ತೀವಲ್ಲ ನಾವು ಅವಾಗ ಇಡೋಣ ಸುಮ್ಮನೆ ಇರು ಅಂತ ರೀ ಇದು ತಗೊಳ್ಳೋಣ ರೀ ಬರೀ 300 ರೂಪೀಸ್ ರೀ ಸುಮ್ಮನೆ ಇರು ರೀ ರೀ ಇದು ಜಸ್ಟ್ 300 ಅಂತಾಗ್ಯಾ ಓಕೆ ರೀ ನಾವು ಕಟ್ಟಿದಾಗ ನಾವು ಮಾತಾಡೋಣ ರೀ ಇದು ನೋಡ್ರಿ ಬರೀ 300 ಬಾರೆ ಅವೆಲ್ಲ ಏನಕ್ಕೆ ಬಾರ ಏನಾದರೂ ಕೇಳಲಿ ಮನೆಗೆ ತಗೋಬೇಕು ಅಂತ ಏನಕ್ಕೆ ಇವಲ್ಲ ಏನು ಚೆನ್ನಾಗಿದೆ ಅಂತಲೇ ಹೇಳೋದು 400 ಹಂಗಂದ್ರೆ ನಮ್ಮ ಅಮ್ಮನ ಕರ್ಕೊಂಡು ಒಂದ್ಸತಿ ಬರ್ತೀನಿ ವಾವ್ ಎಲ್ರಿ ಹೋದಾನು ಎಲ್ಲೋದಾನು ಮೈ ಗಾಡ್ ನಿಹಾಂತ್ ಹಲೋ ನೋಡ್ರಿ ಸದ್ದು ಬಿಡ್ತಾನ ಅಂತ ನಿಹಾಂತ್ ವೇರ್ ಆರ್ ಯು ನಿಹಾಂತ್ ಎಕ್ಸ್ಕ್ಯೂಸ್ ಮೀ ಐ ಫೌಂಡ್ ಯು ಬಾ 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 ಸ್ಲೋಲಿ ಕಮ್ ಸ್ಲೋಲಿ ನೀ ಏ ನಿಹಾಂತ್
ಚೆನ್ನಾಗಿದೆ ನೋಡಿ ಇದು. ಎಷ್ಟಿದು? 2500. ನಿಹಾನ್ ಬಾಯ್. ಸುಮ್ಮನೆ ಅದ್ರ ಮೇಲೆ ಶರ್ಟ್ ಮೇಲೆ ಹಾಕಿ ನೋಡಿ. ನಿಹಾಂತ್ ಬಿಗ್ ಬಾಸ್ ಅಲ್ಲಿ ಸುದೀಪ್ ಹಾಕೋತಾರಲ್ಲ, ಡಿಫ್ರೆಂಟ್ ಆಗಿ ಆ ಥರ ಇದೆ. ಇದು ಚೆನ್ನಾಗಿದೆ, ನನಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು. ಅಗಲ ಆಯ್ತಾ? ಬೇರೆ ಸೈಜು ಕರೆಕ್ಟ್ ಇದೆ. ಇದು ಲೂಸು ಟೈಟ್. Hey. Ba Nihant. Where is Nihant? Nihant. Oi. There he is. Ba. Ba. ಶಾಪಿಂಗ್ಗೆ ಹೋಗಬಾರ್ದು ಅನ್ನೋದು ಕರೆಕ್ಟಾಗಿದೆ. ಇಲ್ಲಿ ನೋಡಿದು ಪರ್ಫ್ಯೂಮು ಕೆಳಗಡೆ ಹಾಕಿ ಉಳಿದೋಯ್ತು. ಉಳಿದೋಗಿಲ್ಲ, ಬಟ್ ಏನಂದರೆ ಒಳಗಡೆ ಇರೋದು ಇದು ಮುಚ್ಚಳ ಏನಿದೆ ಇದು ಓಪನ್ ಆಗಿ ಮುಕ್ಕಾಲ್ ಭಾಗ ಎಲ್ಲ ಕೆಳಗಡೆ ಹೋಯ್ತು. ಸೊ ಸ್ಟಾಫ್ ಬೇರೆ ನೋಡ್ಬಿಟ್ರು. ಸುಮ್ಮನೆ ನಮ್ಮ ತಲೆಯಲ್ಲಿ ಟ್ಯಾಕ್ಸ್ ಕಟ್ಟಿದ್ರು. 275 ರುಪೀಸು. ಏನು ಮಾಡೋದು? 295 ರುಪೀಸು ಏನಕ್ಕೂ ಬಂದಿಲ್ಲ. ಇದು ಪರವಾಗಿಲ್ಲ ಬಿಡಿ, ಮಗು ಆಯಿತು ಕೆಳಗಡೆ ಬೀಳಿಸ್ತಾ ಆಯಿತು. ನಾನಿದು ತಗೊಂಡೆ, ಓಕೆನಾ. ಇದು 199, ಇದು ಚೋಕರ್ ಅಷ್ಟೇ. ನನ್ನ ಯಜಮಾನ್ರು ಬೇಡ ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಕಾಣಿಸಲ್ಲ ಅಂದರು. ಇಲ್ಲ ನಂಗೆ ಬೇಕು ಅಂತ ಹೇಳಿ ಹಠ ಮಾಡಿ ಇದು ಒಂದು ಬಿಲ್ ಮಾಡಿಸ್ಕೊಂಬನ್ನಿ ಅಂತಂದೆ. ಬಿಲ್ ಮಾಡಿಸೋ ಟೈಮಲ್ಲಿ ಅವನು ಅಷ್ಟರೊಳಗೆ ಹೋಗಿ ಅದನ್ನು ಹೊಡೆದಾಕ್ಬಿಟ್ಟ. ಅದಕ್ಕೆ ನನ್ನ ಯಜಮಾನ್ರು ಏನು ಹೇಳ್ತಾರೆ, ನಾನು ಅವಾಗಲೇ ನಿನಗೆ ಹೇಳಿದೆ
ಬೇಡ ಇದು ಸುಮ್ಮನೆ ಇದೊಂದು ಬಿಲ್ ಮಾಡಿಸ್ಬೇಕು ಬೇಡ ಬಾ ಅಂತ ನೀನೇ ಕೇಳಿಲ್ಲ, ಅದಕ್ಕೆ ಅವ್ನು ಹೊಡೆದಾಕ್ದ ಅಂತ ನನ್ನ ಮೇಲೆ ಹೇಳ್ಬಿಟ್ರು. ಲಾಸ್ಟಲ್ಲಿ ಇವ್ನು ಮಾಡಿದ ಕೆಲಸಕ್ಕೆ ನಾನು ಬೈಸ್ಕೊಂಡೆ. ಹೆಂಗಿದೆ ನೋಡಿ. ಹೇಳ್ರಿ, ನನ್ನಿಂದನೇ ಬಿದ್ದೋಯ್ತಾ? ನಾನ ಹೇಳ್ಕೊಟ್ಟೆ ನನಗೆ ಬಿದ್ದಿದ್ದು. ಯಾರಮ್ಮ ಮಾಡಿದ್ದು? ಯಾರಮ್ಮ ಮಾಡಿದ್ದು? ಮಗ ಬೆಳೆಸಿದ್ದು ನಿಮ್ಗೆ ತಪ್ಪನ್ಸಿಲ್ಲ, ನಾನ 200 ರೂಪಾಯಿ ಬಿಲ್ ಹಾಕ್ಸಿದ್ದು ನಿಮ್ಗೆ ಅದಕ್ಕೆ ತಪ್ಪನ್ನಿಸ್ಬಿಡ್ತು ಅಲ್ವಾ? ಹೇಳ್ರಿ, ಅದು ತಪ್ಪು. ನಿಮ್ಗೆ ನ್ಯಾಯ ಅನ್ನಿಸ್ತಿದ್ಯಾ ಇದು? ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ ಏನು ಬೈತಲ್ಲ. ಹೆಂಗ್ ಬೈದ್ರು ಗೊತ್ತಾ ನನಗೆ? ಸರಿ ಹೋಗ್ಲಿ ಬಿಡಿ. ನೆಕ್ಸ್ಟ್ ಈಗ ನಾವು ಜಯನಗರ್ ಫುಡ್ ಬ್ಲಾಕ್ಗೆ ಹೋಗ್ತಾ ಇದೀವಿ. ನಾನು ಇನ್ನ ಡ್ರೆಸ್ ಕೂಡ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಬಟ್ ಟೈಮ್ ಅಂತೂ ಹೋಗ್ತಾ ಇದೆ. ಇವಾಗ ಆಲ್ಮೋಸ್ಟ್ 6 o'clock ಆಗ್ತಾ ಇದೆ. ಹೋಗಿ ಜಯನಗರ್ ಒಂದು 2 ಶಾಪ್ ಇದೆ ಅಲ್ವಾ ರೀ, ಅಲ್ಲಿ ನಮ್ಗೆ ಇಷ್ಟ ಆಗಿರೋ ಒಂದು ಶಾಪ್ 2 ಇದೆ. ಅಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನೋಡೋಣ, ಸಿಕ್ಕಿದ್ರೆ ತಗೊಳ್ಳೋದು, ಇಲ್ಲ ಅಂತಂದರೆ ಇಲ್ಲ ಅಷ್ಟೇ. ಜಯನಗರ್ಗೆ ಬಂದರೆ ಪಾರ್ಕಿಂಗ್ ಒಂದು ಕಷ್ಟ. ಕಾರ್ ಪಾರ್ಕಿಂಗ್ ಎಸ್ಪೆಷಲಿ ಸಿಗೋದು ತುಂಬಾ ಕಷ್ಟ. ಎಲ್ಲೂ ಸಿಗ್ತಾ ಇಲ್ಲ ಪಾರ್ಕಿಂಗು. ಆ್ಯಕ್ಚುಲಿ 2 ವೀಲರಲ್ಲಿ ಬರಬೇಕು ಅಂದ್ಕೊಂಡ್ವಿ, ಮಗುನ ಕರ್ಕೊಂಡ್ಬರೋದ್ರಿಂದ ಕಾರಲ್ಲಿ ಬಂದಿದ್ದು. ಇಲ್ಲಿ ನೋಡಿ ಎಷ್ಟು ರಶ್ ಇದೆ. ಅದು ಇವತ್ತು ಸಂಡೇ ಬೇರೆ, ಮುಗೀತತೆ. पर्पल लो हाँ रेड पिंक दोनों मिक्स है. कमी माडमा ना कमी एकदम कमी रेट ಜಾಸ್ತಿ ತಗೊಂತಲ್ಲ 14 ಮಾಡ ಚಾನ್ಸ್ ಬರುತ್ತೆ ಮಾಡೋ ಖಂಡಿತ ಬರೋ 1000 ರೆಗ್ಯುಲರ್ ತಗೊಂಡು ಮಾಡಪ್ಪ. ನಾನು ತಗೊಂತೇಳ ಗೊತ್ತು ನನಗೆ ಇಲ್ಲಿ ಬಿಟ್ರೆ ಈ ಅಂಗಡಿಲೇ ತಗೊಳ್ಳೋ 1600 ಇದು ವರ್ಕೌಟ್ ಇದು ಮಸ್ಲಿನ್ ಬಟ್ಟೆ. ಇದು ನನಗೆ ರೇಟ್ ಜಾಸ್ತಿ ಬಂದಿದೆ. ಅಲ್ಲಿ ತಗೊಂಡ್ವಿ, ಏನೋ ಸ್ವಲ್ಪ ಸೈಜಸ್ ಮಿಸ್ಟೇಕ್ ಆಯಿತು, ತಗೊಂಡಿಲ್ಲ. ನಿನಗೆ ವರ್ಕೌಟ್ ಆಗಲ್ಲ, ಅದಕ್ಕೆ ಮಾಡಿ ಬರುತ್ತೆ. ಬರ್ತಾ ಇರ್ತೀವಿ ಮಾಡೋ. ಖಂಡಿತ ಬರ್ತೀರಾ ಗೊತ್ತು, ನೀವು ಇಲ್ಲ ಅಂತ ಹೇಳ್ತೀರಿ. ನನಗೆ ವರ್ಕೌಟ್ ಮಾಡು, ಆಗೋದು ಬರುತ್ತೆ ಮಾಡು. ಸೊ ನಾನು ಇಲ್ಲೇ ಡ್ರೆಸ್ ಪರ್ಚೇಸ್ ಮಾಡಿದ್ದು. ಇದು ಎಲ್ಲಿದೆ ಅಂದರೆ ಆಪೋಸಿಟ್ ಬಾಟಾ ಶೋರೂಮ್ ಇದೆ. ಮೇನು ಇದು ಜಯನಗರ್ ಶೋರೂಮ್. ಬಾಟಾ ಶೋರೂಮ್ ಎದುರುಗಡೆನೆ ಈ ಅಂಗಡಿ. ಸೊ ಇಲ್ಲೇ ನಾನು ತಗೊಂಡೆ ಎಕ್ಸಾಕ್ಟಾಗಿ. ಇಲ್ಲಿ ನೋಡಿ ಇದೇ ಡ್ರೆಸ್ಸೇ ತೊಗೊಂಡಿರೋದು, ಸೇಮು, ಬಟ್ ಕಲರ್ ಡಿಫ್ರೆಂಟ್ ಇದೆ ಅಷ್ಟೇ. ಪ್ಯಾಂಟಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಇದೆ ಆ್ಯಂಡ್ ಈ ಥರ ಬರುತ್ತೆ. ಅವನಿಗೆ ಫುಲ್ ಕೊಡಬೇಕು ಅಂತ ಆಟ ಮಾಡ್ತಾ ಇರೋದು. ಫುಲ್ ಕೊಡು, ಈಗ ಫುಲ್ ಕೊಡು. ಹಾಂ ಯಾಪ ಏನಾಯ್ತು? ಕಳ್ತಿರೋದು ಯಾಕೆ ಡ್ರಾಮಾ ಮಾಡ್ತಾ ಇದೆಯಾ? ಹಾಂ ಫುಲ್ ಬೇಕು ಅವನಿಗೆ. ನೋಡ್ದಾ? ನಿಹಾನ್ ನಂಗೆ ನಂಗೆ ಹಾಂ
ಓಕೆ ಜಯನಗರಲ್ಲಿ ನೀವೇನಾದರೂ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಆಮೇಲೆ ನೆಕ್ ಸೆಟ್ಸು ಅಥವಾ ಬಳೆ ನೀವು ಏನೇ ತೊಗೊಬೇಕು ಅಂದ್ಕೊಂಡ್ರೂ ಬೆಸ್ಟ್ ಆಪ್ಷನು ಅಂತಂದರೆ ಶ್ರೀ ಭವಾನಿ ಕಂಗನ್. ನೀವು ಅಲ್ಲಿ ನೋಡ್ತಿರ್ಬೋದು, ನಿಮಗೆ ಪ್ರತಿಯೊಂದು ಸಿಗುತ್ತೆ ಈ ಸ್ಟೋರಲ್ಲಿ. ನಿಮಗೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಕಾಸ್ಮೆಟಿಕ್ಸ್ ಐಟಮ್ ಸಿಗುತ್ತೆ, ಮತ್ತು ಫಸ್ಟ್ ಫ್ಲೋರಲ್ಲಿ ನಿಮಗೆ ಇಮಿಟೇಷನ್ ಜ್ಯುವೆಲ್ರೀಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಮತ್ತು ನಿಮಗೆ ಟಾಪ್ ಫ್ಲೋರಲ್ಲಿ ನಿಮಗೆ ಬಳೆ ಆ ಥರದ್ದೆಲ್ಲ ಸಿಗುತ್ತೆ. ಸೊ ಇವಾಗ ನಾನು ಸ್ವಲ್ಪ ಬಳೆ ತೊಗೋಬೇಕು ಸ್ಯಾರಿಗೆ ಮ್ಯಾಚಿಂಗ್ ಆಗಿ, ಆದ್ದರಿಂದ ಇಲ್ಲಿ ಬಂದಿದ್ದೀನಿ. ನೀವು ಯಾವ ಸ್ಯಾರಿ ತೊಗೊಂಡೋದ್ರೂ ಅದಕ್ಕೆ ಮ್ಯಾಚಿಂಗ್ ಮಾಡಿ ಅವರೇ ಕೊಟ್ಬಿಡ್ತಾರೆ. ನೋಡಿ ಇದೆ, ಇದು ಜಯನಗರ್ 3rd ಬ್ಲಾಕ್ ಹತ್ರ ಬರುತ್ತೆ ನಿಮಗೆ ಭವಾನಿ ಕಂಗನು. ನಾನು ಇಲ್ಲಿ ಫೈನಲಾಗಿ ಎಲ್ಲ ಶಾಪಿಂಗ್ ಮುಗೀತು. ಈಗ ಜಸ್ಟು ವಾಲೆ ನೋಡಬೇಕು ಅಂದ್ಕೊಂಡಿದ್ದೀನಿ. ವಾಲೆ ನೋಡಿಬಿಟ್ಟು ಮತ್ತು ಬಳೆನೆಲ್ಲ ತೊಗೊಂಡು ಇಲ್ಲಿಂದ ಹೊರಡ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಆ್ಯಕ್ಚುಲಿ ನನಗೆ ಮತ್ತು ನನ್ನ ಮಗನಿಗೆ ಇಬ್ರಿಗೂ ಡ್ರೆಸ್ ತೊಗೊಂಡ್ವಿ. ತೊಗೊಂಡ್ವಿ. ಬಟ್ ನನ್ನ ಯಜಮಾನ್ರು ತೊಗೊಂಡಿಲ್ಲ ಏನು. ಅವ್ರು ನೋಡ್ತೀನಿ ಅಂತ ಹೇಳಿದ್ದಾರೆ ನಾಳೆ. ಅವ್ರೇನಾದರೂ ನೋಡಿ ಅವ್ರಿಗೆಲ್ಲಾದರೂ ಇಷ್ಟ ಆಯಿತು ಅಂತಂದರೆ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರೊಬ್ಬರು ತೊಗೊಂಡಿಲ್ಲ, ಬಟ್ ನಾವೆಲ್ಲ ನಾನು ಮತ್ತು ನನ್ನ ಮಗ ಇಬ್ಬರೂ ತೊಗೊಂಡ್ವಿ. ಸೊ ಶಾಪಿಂಗ್ ಎಲ್ಲ ಚೆನ್ನಾಗಾಯಿತು. ಇನ್ನು ಒಂದೇ ದಿನ ಇದೆ ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಖುಷಿಯಾಗಿ ವರ್ಷನ ಶುರು ಮಾಡಿ. ಮತ್ತು ಇಲ್ಲಿಗೆ ನನ್ನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ತುಂಬಾ ಟಯರ್ಡ್ ಆಗಿದೆ. ನನ್ನ ಮಗನಿಗೆ ನೋಡಿ ಈ ಬಲೂನ್ ಈಸ್ಕೊಟ್ಟಿದ್ದ ತಕ್ಷಣ ಫುಲ್ ಖುಷಿಯಾಗುತ್ತೆ. ಓಕೆ ಇಂದ. ಸೊ ಎಸ್ ಗೈಸ್, ಫೈನಲಿ ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಈ ಸತಿ ಹೇಳಲ್ಲ, ನನ್ನ ಯಜಮಾನ್ರು ನನ್ನ ಚಾನಲ್ಗೆ ಪ್ರಮೋಟ್ ಮಾಡಲಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಪ್ರಮೋಷನ್ ಕೊಡಿ. ಹಾಯ್ ಗೈಸ್, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು. ಥ್ಯಾಂಕ್ ಯು. ಅಷ್ಟೇನಾ ರೀ? ಸೊ ಎಸ್ ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. I will see you in the next video guys. Until then, take care. Bye bye. See you in the next video.